ಅದರಲ್ಲೂ ಈ ಒಂದು ಬೇಸಿಗೆಯಲ್ಲಿ ಈ ರೀತಿಯಾಗಿ ಒಂದು ಮರ ಹತ್ತಿಬಿಟ್ಟು ಈ ಸೊಪ್ಪು ಅಥವಾ ಚಿಗುರನ್ನು ಕಿತ್ಕೊಂಡ್ಬಂದು ಸಾಂಬಾರು ಮಾಡುವಂತಹ ನಮ್ಮ ಗ್ರಾಮೀಣ ಭಾಗದ ಹಳ್ಳಿಯಲ್ಲಿರುವಂತಹ ಒಂದು ರೂಢಿ ಇದ್ದೀನಿ. ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ಚಿಗುರು. ಸೊ ಈ ಥರ ಇದ್ದರೆ ಕೀಳೋದಕ್ಕೇ ಒಂಥರ ಖುಷಿ ಆಗುತ್ತೆ. ಚಿಗುರು, ಎಳೆಯ ಚಿಗುರು ಚೆನ್ನಾಗಿದೆ. ಹಿಂಗೆ ಕೈ ಸಿಕ್ಬಿಟ್ರೆ ನಮ್ಮ ಹಳ್ಳಿ ಜನ, ನಮ್ಮ ಹಳ್ಳಿ ರೈತರು, ನಮ್ಮ ಹುಡುಗರು ಎಲ್ಲರೂ ಎಷ್ಟು ಖುಷಿಯಾಗಿ ಕೀಳ್ತಾರೆ ಗೊತ್ತವಾ. ಸೊ ಆ ಒಂದು ಸಂದರ್ಭ ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಚಿಗುರು. ಸೊ ಸೋಷಲ್ ಮಾಧ್ಯಮ ಯೂಟ್ಯೂಬ್ ಇರೋದ್ರಿಂದ ಈ ಥರ ರೈತರಿಗೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ಇನ್ನು ಮುಂದೆ ಹಂಚ್ಕೊತಿರ್ತೀನಿ. ಹಾಗೂ ಹಿಸ್ಟೋರಿಕಲ್ ಪ್ಲೇಸಸ್ಸು, ಸ್ಪೋರ್ಟ್ಸ್ ಬಗ್ಗೆ ನಿಮ್ಮ ಹತ್ರ ಹಂಚ್ಕೊತಿರ್ತೀನಿ. ತುಂಬ ಸಹಕಾರ ಮಾಡಿದ್ರಿ, ಯಾಕಂದರೆ 12,300 ಸಬ್ಸ್ಕ್ರೈಬ್ ಆಗಿದೆ. ಇದೇ ರೀತಿಯಾಗಿ ನನಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತಂದು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಚಿಗುರು. ಈ ಹುಣಸೆ ಚಿಗುರನ್ನು ಬೆಳಿಗ್ಗೆ ಹೊತ್ತಲ್ಲೇ ಕೀಳ್ತಾರೆ. ಏನಕ್ಕೆ? ತುಂಬ ಹುಳಿ ಇದೆ ಹುಣಸೆ ಹಣ್ಣು. ತಿಂತಾಯಿದ್ದೀನಿ, ಹಂಗೆ ವಿಡಿಯೋ ಮಾಡ್ಕೊತಿದ್ದೀನಿ. ನಮಸ್ತೆ ರೈತ ಬಾಂಧವರೇ, ನೀವು ನೋಡ್ತಾ ಇದ್ದೀರಿ ನಾವು ಯಾವ ಮರದ ಮೇಲೆ ಕೂತ್ಕೊಂಡಿದ್ದೀನಿ ಅಂದರೆ, ರೈತರಿಗೆ, ಗ್ರಾಮೀಣ ಭಾಗದ ಪ್ರತಿಯೊಬ್ಬರಿಗೂ ಇದು ಯಾವ ಮರ ಅಂತಂದು ಗೊತ್ತಿರುತ್ತೆ. ಅದರಲ್ಲೂ ಈ ಒಂದು ಬೇಸಿಗೆಯಲ್ಲಿ ಈ ರೀತಿಯಾಗಿ ಒಂದು ಮರ ಹತ್ತಿಬಿಟ್ಟು ಈ ಸೊಪ್ಪು ಅಥವಾ ಚಿಗುರನ್ನು ಕಿತ್ಕೊಂಡ್ಬಂದು ಸಾಂಬಾರು ಮಾಡುವಂತಹ ನಮ್ಮ ಗ್ರಾಮೀಣ ಭಾಗದ ಹಳ್ಳಿಯಲ್ಲಿರುವಂತಹ ಒಂದು ರೂಢಿ. ಸಿಟಿಯವರಿಗೆ ಈ ಒಂದು ಚಿಗುರು ಸಿಗೋದು ತುಂಬ ಅಪರೂಪ. ಗ್ರಾಮೀಣ ಭಾಗದಿಂದ ತೆಗೆದುಕೊಂಡು ಹೋಗಿ ಈ ಒಂದು ಹುಣಸೆ ಚಿಗುರನ್ನು ಮಾರ್ಕೆಟ್ನಲ್ಲಿ ಮಾರ್ತಾ ಇರ್ತಾರೆ. ಸೊ ಈ ಒಂದು ಚಿಗುರು ಕಂಡರೆ ಬಿಡಬೇಡಿ. ಈ ಒಂದು ಬೇಸಿಗೆಯಲ್ಲಿ ಸಾಂಬಾರು ಮಾಡಿ ತಿನ್ನೋದ್ರಿಂದ ಬಾಡಿಗೆ ತುಂಬ ತಂಪು ಮತ್ತು ಕೂಲಾಗಿರುತ್ತೆ. ಸೊ ಹಾಗಾಗಿ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಇದೇ ಪ್ರಥಮ ಬಾರಿಗೆ ನೋಡ್ತಾ ಇರೋರು ಸಂಪೂರ್ಣವಾದಂತಹ ವಿಡಿಯೋ ವೀಕ್ಷಿಸಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರು, ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ, ಪ್ರತಿ ವರ್ಷವೂ ಸಹಿತ ಬೇಸಿಗೆಯಲ್ಲಿ ಈ ಒಂದು ಹುಣಸೆ ಚಿಗುರನ್ನು ನಾವು ಕೀಳ್ತಾ ಇರ್ತೀವಿ ಗ್ರಾಮೀಣ ಭಾಗದಲ್ಲಿ. ಈ ಚಿಗುರು ಎಲ್ಲೇ ಕಂಡರೂ ಪ್ರತಿಯೊಬ್ಬರು ಬಿಡಬೇಡಿ, ಯಾಕಂದರೆ ಕಿತ್ಕೊಂಡೋಗಿ ಸಾಂಬಾರು ಮಾಡಿ ಅಂತಂದು ಈ ವಿಡಿಯೋ ಮುಖಾಂತರ ಹಂಚ್ಕೊತಾ ಇದ್ದೀನಿ. ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ, ಕೆಲವೊಂದು ಕಾರಣಾಂತರಗಳಿಂದ ಕೆಲಸದ ಒತ್ತಡ, ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಸೊ ಇನ್ನು ಮುಂದೆ ಅಪ್ಡೇಟ್ ಕೊಡ್ತಾ ಇರ್ತೀವಿ, ಎಲ್ಲರೂ ಸಹಕಾರ ಮಾಡಿ. ತುಂಬ ಜನ ನಮ್ಮ ಶಶಿ PCS ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಿ, ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ವೀಕ್ಷಿಸಿದ್ದಾದಲ್ಲಿ ನಾವು ಮುಂಬರುವಂಥ ವಿಡಿಯೋ ಮಾಡಲು ತುಂಬ ಸಹಕಾರಿಯಾಗುತ್ತೆ ಅಂತಂದು ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ಸೊ ಈ ರೀತಿಯಾಗಿ ಹುಣಸೆ ಮರದಲ್ಲಿ ಹುಣಸೆ ಹಣ್ಣು ಸಿಗುತ್ತೆ. ಅದನ್ನು ಒಮ್ಮೆ ಟೇಸ್ಟ್ ಮಾಡಿ ನೋಡಿ, ಒಳ್ಳೆ ಟೇಸ್ಟ್ ಇರುತ್ತೆ. ಯಾಕಂದರೆ ತಿಂದವ್ರಿಗೆ ಗೊತ್ತು ಅದರ ಹುಣಸೆ ಹಣ್ಣು ಯಾವ ರೀತಿ ಟೇಸ್ಟ್ ಇರುತ್ತೆ ಅನ್ನೋದ್ರ ಬಗ್ಗೆ. ನೋಡಿ, ಸೊ ನಮ್ಮ ಗ್ರಾಮೀಣ ಭಾಗದಲ್ಲಿ ಬೇಸಿಗೆಯಲ್ಲೂ ಸಹಿತ 1-2 ಮಳೆ ಬರ್ತಾ ಇರುತ್ತೆ. ಮಳೆ ಬಂದ ಮೇಲೇ ಈ ರೀತಿಯಾಗಿ ಹುಣಸೆ ಮರದಲ್ಲಿ ಹುಣಸೆ ಚಿಗುರುತ್ತೆ. ಸೊ ಮಳೆ ಬರಲಿಲ್ಲ ಅಂದ್ರೂ ಚಿಗುರುತ್ತೆ, ಆದರೆ ಮಳೆ ಬಂದರೆ ಇನ್ನೂ ಉತ್ತಮವಾಗಿ ಚಿಗುರುತ್ತೆ, ಚೆನ್ನಾಗಿ ಚಿಗುರುತ್ತೆ. ಹುಣಸೆಕಾಯಿ ನೋಡ್ತಾ ಇದ್ದರೆ ನನಗೆ ಬಾಯಲ್ಲಿ ನೀರು ಬರ್ತಾ ಇದೆ. ಈ ಒಂದು ಹುಣಸೆಕಾಯಿ ನೋಡ್ತಾ ಇದ್ದರೆ, ಹುಣಸೆ ಹಣ್ಣಿನ ಕಾಯಿ ನೋಡ್ತಾ ಇದ್ದರೆ ಬಾಯಲ್ಲಿ ನೀರು ಬರುತ್ತೆ. ನಿಮಗೆ ಬರುತ್ತಾ? ಕಮೆಂಟ್ ಮಾಡಿ. ತುಂಬ ಟೇಸ್ಟಿ ಇದೆ. ಸೊ ಇದನ್ನೆಲ್ಲ ಕಿತ್ಕೊಂಡೋಗ್ಬಿಟ್ಟು ನಮ್ಮ ಹುಡುಗರು ಕೊಡ್ತೀನಿ. ಹಣ್ಣು ತಿಂದರೆ ಒಳ್ಳೆ ಟೇಸ್ಟ್ ಇರುತ್ತೆ. ಸಿಕ್ಕರೆ ಬಿಡಬೇಡಿ, ಎಲ್ಲರೂ ತಿನ್ನಿ. ಚಿಗುರು ಕೀಳ್ತಾ ಇದ್ದೀನಿ. ಇದು ಬೇಸಿಗೆಯಲ್ಲಿ ಮಾನವನ ದೇಹಕ್ಕೆ ತುಂಬ ತಂಪು ಕೊಡುತ್ತೆ. ಎಲ್ಲೇ ಸಿಕ್ಕರೂ ಬಿಡಬೇಡಿ, ಕಿತ್ಕೊಂಡು ಹೋಗಿ ಸಾಂಬಾರು ಮಾಡಿ. ಜಿಲ್ಲಾ ಕೇಂದ್ರಗಳಲ್ಲಿ ಅಥವಾ ಸಿಟಿಗಳಲ್ಲಿ ನಮ್ಮ ರೈತರು ರೋಡ್ ಸೈಡಲ್ಲಿ ಮಾರ್ತಾ ಇರ್ತಾರೆ. ಕಿತ್ಕೊಂಡೋಗಿ ಸಾಂಬಾರು ಮಾಡ್ಕೊಂಡು ತಿನ್ನಿ. ಅದ್ರದ್ದು ಅಮೌಂಟು 1/4 kg 20, 30, 50, kg 100, 120ವರೆಗೂ ಮಾರ್ತಾರೆ. ದುಡ್ಡು ಹೋದರೂ ಹೋಗಲಿ ಪರವಾಗಿಲ್ಲ. ಸಿಟಿಯಲ್ಲಿರೋರ ವರ್ಷಕ್ಕೊಮ್ಮೆ ಆದರೂ ಈ ಒಂದು ಹುಣಸೆ ಹಣ್ಣಿನ ಚಿಗುರನ್ನು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಿಮಗೆ ತಿಳಿಸ್ತಾ ಇದ್ದೀನಿ. ತುಂಬ ಹುಳಿ ಇದೆ ಹುಣಸೆ ಹಣ್ಣು, ತಿಂತಾಯಿದ್ದೀನಿ,
ಹಂಗೆ ವಿಡಿಯೋ ಮಾಡ್ಕೊತಿದ್ದೀನಿ. ಈ ಒಂದು ಹುಣಸೆ ಚಿಗುರಲ್ಲಿ ಒಂದು ಕವರ್ ತೊಗೊಂಡಿದ್ದು ನೋಡಿ, ಆಗಲೇ ಒಂದು 1/4 kg ಆಗಿದೆ. ಕವರ್ಗೆ ಹಾಕ್ಕೊತ ಇದ್ದೀನಿ. 2 ಥರದ ಹುಣಸೆ ಚಿಗುರು ಸಿಗುತ್ತೆ. ಒಂದು ಕೆಂಪು ಇರುತ್ತೆ, ಒಂದು ಬಿಳಿ ಇರುತ್ತೆ. ಸೊ ಬಿಳಿ ಇದ್ದರೆ ಸ್ವಲ್ಪ ಸ್ವೀಟ್ ಬರುತ್ತೆ, ತಿನ್ನೋಕ್ಕೆ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟಿ ಇರುತ್ತೆ. ಅದರಲ್ಲಿ ಕೆಂಪು ಚಿಗುರು ಬಂದುಬಿಟ್ರೆ ಏನಾಗುತ್ತೆ ಅಂದರೆ ಸ್ವಲ್ಪ ಒಗರು ಬರುತ್ತೆ, ಕಹಿ ಅಂತೀವಲ್ಲ ಆ ಥರ ಕಹಿ ಬರುತ್ತೆ. ಸೊ ಹಾಗಾಗಿ ನೀವೆಲ್ಲಾದರೂ ಟ್ರಾವೆಲ್ ಮಾಡಬೇಕಾದ್ರೆ ರೋಡು ಬದಿಯಲ್ಲಿ, ರಸ್ತೆ ಬದಿಯಲ್ಲಿ ಹುಣಸೆ ಮರದ ಈ ರೀತಿ ಬಿಳಿ ಚಿಗುರು ಕಂಡಲ್ಲಿ ಕಿತ್ಕೊಂಡೋಗಿ ಸಾಂಬಾರು ಮಾಡಿ ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ಇನ್ನೊಂದು ಏನಕ್ಕೆ ಇಷ್ಟಪಡ್ತಾಯಿದ್ದೀನಿ ಅಂದರೆ, ಹುಣಸೆ ಮರ ಹತ್ತೋಕ್ಕೆ ಬರುವಂಥವ್ರು ಮಾತ್ರ ಹತ್ತೋಕ್ಕೆ ಆಗದೆ ಇರೋರು ಹತ್ತಬೇಡಿ. ಯಾಕಂದರೆ ನಾನು ಸುಮಾರು ಒಂದು 25 ಅಡಿ ಮೇಲ್ಗಡೆ ಇದ್ದೀನಿ. ಚಿಕ್ಕ ಮರ ಆದರೂ ಹತ್ತಿದ್ದೀವಿ. ಯಾಕಂದರೆ ಗ್ರಾಮೀಣ ಭಾಗದಲ್ಲಿರುವಂತಹ ಪ್ರತಿಯೊಬ್ಬ ಹುಡುಗರು ಸಹಿತ ಈ ಒಂದು ಮರ ಹತ್ತಲು ಕಲ್ತಿರ್ತಾರೆ ಚಿಕ್ಕ ವಯಸ್ಸಿನಿಂದಲೇ. ಸೊ ಹಾಗಾಗಿ ನಿಮಗೆ ರೋಡ್ ಸೈಡಲ್ಲಿ ಹೋಗ್ಬೇಕಾದ್ರೆ ಕೆಳಗಡೆ ಸಿಗ್ತಾ ಇರುತ್ತೆ. ಕೆಳಗಡೆ ಅಂದರೆ ಕೆಳಗಡೆ ಜಗ್ಗಿರುತ್ತೆ, ಹುಣಸೆ ಮರ ದೊಡ್ಡದಿದ್ದರೆ ಕೆಳಗಡೆ ಸಿಗುತ್ತೆ. ಸೊ ಹಾಗೆ ನಿಲ್ಲಿಸ್ಬಿಟ್ಟು ನೀವು ಕಿತ್ಕೊಂಡೋಗಿ ಸಾಂಬಾರು ಮಾಡ್ಕೊಂಡು ತಿನ್ಬೋದು. ಇಲ್ಲ ಯಾರಾದರೂ ಕಿತ್ಕೊಬಂದು ಕೊಡೋರಿದ್ದರೆ ಅವರಿಗೆ ಇಷ್ಟು ಅಮೌಂಟ್ ಅಂತ ಕೊಡಿ. ಯಾಕಂದರೆ ಅವರು ನಡ್ಕೊಂಡು ಹೋಗ್ಬೇಕು, ಇಲ್ಲ ಬೈಕಲ್ಲಿ ಹೋಗ್ಬೇಕು. ನೋಡಿ ನನ್ನ ಬೈಕ್ ಅಲ್ಲಿದೆ, ಅಲ್ಲಿಂದ ಬೈಕ್ ನಿಲ್ಲಿಸಿ ಬಂದು ಕಿತ್ಕೊಂಡು ಕೀಳ್ತಾಯಿದ್ದೀನಿ. ಸೊ ಅಟ್ಲೀಸ್ಟ್ ಅವ್ರಿಗೆ ಪೆಟ್ರೋಲ್ ಖರ್ಚಿಗಾಗಲಿ ಅವ್ರ ಖರ್ಚಿಗಾಗಲಿ ಇರುತ್ತೆ. ಯಾಕಂದರೆ ಈ ಟೈಮಲ್ಲಿ ಈ ಒಂದು ಕಾಲದಲ್ಲಿ ಫ್ರೀಯಾಗಿ ಏನು ತೊಗೊಬಾರ್ದು. ಅವ್ರು ಕಷ್ಟಪಟ್ಟಿರ್ತಾರೆ, ಅವ್ರಿಗೊಂದು ಕಿರು ಕಾಣಿಕೆ ಥರ ಅಮೌಂಟ್ ಕೊಡಿ. ಇಲ್ಲ ತೂಕದ ಮೇಲೆ ಕೊಡ್ತಾರೆ ಅಂದರೆ 1/4 kg ಇಷ್ಟು, 1 kg ಇಷ್ಟು ಅಂತಂದು ತೊಗೊಳ್ಳಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ಅದೇ ರೀತಿಯಾಗಿ ಈ ವರ್ಷ ಯಾರ್ಯಾರೆಲ್ಲ ಹುಣಸೆ ಚಿಗುರನ್ನು ತಿಂದಿದ್ದೀರಿ ಕಮೆಂಟ್ ಮಾಡಿ. ಸಿಟಿಯವರು ಸಿಗೋಲ್ಲ, ಆದ್ರೂ ಮಾರ್ತಾ ಇರ್ತಾರೆ ರೋಡ್ ಸೈಡಲ್ಲಿ. ಅವ್ರ ಹತ್ರ ತೊಗೊಂಡೋಗಿ ತಿನ್ನಿ ಅಂತಂದು ಹೇಳ್ತಿದ್ದೀನಿ. ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಅವ್ರ ಮನೆಗೂ ಕೊಡಬೇಕು ಯಾರಾದರೂ ಕೇಳಿದ್ರೆ. ಹಂಗಾಗಿ ಬೆಳಿಗ್ಗೆ ಹೊತ್ತಲ್ಲೇ ಕೇಳಬೇಕು. ಏನಕ್ಕೆ ಅಂತಂದರೆ ಈ ಒಂದು ಹುಣಸೆ ಚಿಗುರನ್ನು ಬೆಳಿಗ್ಗೆ ಹೊತ್ತಲ್ಲೇ ಕೀಳ್ತಾರೆ. ಏನಕ್ಕಪ್ಪ ಅಂತಂದರೆ ಮುಂಜಾನೆಯಲ್ಲಿ ಸೂರ್ಯನ ಬೆಳಕು ಬೇಸಿಗೆಯಲ್ಲಿ ಬಿಸಿ ಜಾಸ್ತಿ ಇರುತ್ತೆ. ಸುಮಾರು 35-40 ಡಿಗ್ರಿ ಸೆಲ್ಸಿಯಸ್ವರೆಗೂ ಹೋಗುತ್ತೆ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ. ಹಂಗಾಗಿ ಮುಂಜಾನೆಯಲ್ಲಿ ಕಿತ್ತರೆ ಚಿಗುರು ಚೆನ್ನಾಗಿ ಕಾಣುತ್ತೆ. ನೋಡಿ ಈ ಕಡೆ ಕಾಣ್ತಾ ಇದೆ. ಬಿಸಿಲಿಗೆ ಚಿಗುರು ಎಷ್ಟು ವೈಟಾಗಿ ಕಾಣುತ್ತೆ ಅಂದರೆ ಮಿಂಚುತ್ತೆ, ಅದೇ ರೀತಿ ಮಿಂಚುತ್ತೆ. ಸೊ ಹಂಗಾಗಿ ಕೀಳೋಕ್ಕೆ ಈಸಿ ಆಗುತ್ತೆ. ಮತ್ತು ಮೇಲ್ಗಡೆ ಇರೋದ್ರಿಂದ ಸೂರ್ಯನ ಕಿರಣಗಳು ಬೇಗ ತಲುಪುತ್ತೆ ಮೇಲ್ಗಡೆ ಇದ್ದರೆ. ಸೊ ಹಾಗಾಗಿ ಅದೊಂದು ಕಾರಣ. ಮತ್ತು ತುಂಬ ಸೆಕೆ ಇರೋದ್ರಿಂದ ಕೀಳೋದಕ್ಕೆ ಆಗೋದಿಲ್ಲ, ಬಿಸಿಲಿರುತ್ತೆ, ಬೆವರು ನೀರು ಬರ್ತಾ ಇರುತ್ತೆ. ಹಂಗಾಗಿ ಮುಂಜಾನೆ ಸುಮಾರು ಒಂದು 7ರಿಂದ 9 ಗಂಟೆ 10 ಗಂಟೆ ಒಳಗಡೆ ಕಿತ್ಕೊಂಡು ಹೋಗ್ಬಿಡ್ಬೇಕು ನಾವು. ಇಲ್ಲ ಸಂಜೆ 4 ಗಂಟೆ ಮೇಲ್ಗಡೆ ನಾವು ಚಿಗುರು ಕೀಳಬೇಕು. ಹಂಗಾಗಿ ಅದೊಂದು ಸೂಕ್ತ ಸಮಯ, ಚಿಗುರು ಕೀಳೋದು ಸಮಯ ಮುಂಜಾನೆ 6 ಗಂಟೆಯಿಂದ 9-10 ಗಂಟೆ ಒಳಗೆ ಕಿತ್ಕೊಂಡು ಹೋಗಬೇಕು. ಮತ್ತು ಸಂಜೆ ಈ ರೀತಿಯಾಗಿ 2 ಟೈಮಲ್ಲಿ ನಾವು ಚಿಗುರನ್ನು ಕೀಳ್ತೀವಿ. ಸೊ ಆದಷ್ಟು ಈ ಒಂದು ಬೇಸಿಗೆಯಲ್ಲಿ ಪ್ರತಿಯೊಬ್ಬರೂ ನಮ್ಮ ಗ್ರಾಮೀಣ ಭಾಗದಲ್ಲಿ ಪ್ರತಿಯೊಂದು ಮನೆಯಲ್ಲೂ ಸಹಿತ ಚಿಗುರು ಸಾರನ್ನು ಕಿತ್ಕೊಬಂದು ಸಾಂಬಾರು ಮಾಡ್ಕೊಂಡು ತಿಂತೀವಿ. ನೀವು ಒಮ್ಮೆ ಟ್ರೈ ಮಾಡಿ, ಟೇಸ್ಟ್ ಹೇಗಿದೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಈ ಒಂದು ಸಂಪೂರ್ಣವಾದಂತಹ ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ, ಧನ್ಯವಾದಗಳು ನನ್ನ ರೈತ ಬಂದವರಿಗೂ ಮತ್ತು ನನ್ನ ಫ್ರೆಂಡ್ಸ್ಗೆ.